ನಮಸ್ಕಾರ ವೀಕ್ಷಕರೇ, ಪಾರ್ಟ್ 2 ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೋಡ್ರಿ, ನಮ್ಮ ಊರಿನ ಒಂದು ವೀರಭದ್ರೇಶ್ವರ ಜಾತ್ರೆಯ ಒಂದು ದೀಪೋತ್ಸವವನ್ನು ಪ್ರತಿ ವರ್ಷ ದೀಪಗಳ ಸ್ಟ್ಯಾಂಡ್ಗಳನ್ನು ತಂದು ಹಚ್ತಿದ್ರಿ. ಈ ವರ್ಷ ವಿಶೇಷವಾಗಿ ನೆಲದ ಮೇಲೆ ಸುಂದರವಾದಂಥ ರಂಗೋಲಿಯನ್ನು ಹಾಕಿ ರಂಗೋಲಿಯ ಮೇಲೆ ನೂರಾರು ದೀಪೋತ್ಸವಗಳನ್ನು ಹಚ್ಚಲಾಯಿತು. ಈಗ ನೋಡ್ರಿ, ನಿಮಗೆ ತೋರಿಸ್ತಾ ಇದ್ದೀನಿ. ನೋಡ್ರಿ, ಇಲ್ಲಿ ಪ್ರತಿ ವರ್ಷ ಸ್ಟ್ಯಾಂಡ್ಗಳನ್ನು ತಂದು ದೀಪೋತ್ಸವನ ಮಾಡ್ತಿದ್ದಾರೆ. ಈ ವರ್ಷ ಸಿಂಪಲ್ಲಾಗಿ ದೊಡ್ಡ ದೊಡ್ಡ ರಂಗೋಲಿಯನ್ನು ತೆಗೆದು ಇಲ್ಲೇ ರಂಗೋಲಿ ಮೇಲೆ ದೀಪೋತ್ಸವನ ಆಚರಣೆ ಮಾಡ್ಲಾಯ್ತು. ನೋಡ್ರಿ, ಇಲ್ಲಿ ಯಾಕಂದ್ರೆ ಇಲ್ಲಿ ಏನು ಮಾಡ್ತಾರೆ, ಊರಿಂದ ಬಂದವ್ರು ಏನು ಮಾಡಿಬಿಡ್ತಾರೆ, ಅಗ್ನಿ ಕಾರ್ಯಕ್ರಮ ಮುಗಿದ ತಕ್ಷಣ ವಾಪಸ್ ಊರಿಗೆ ಹೋಗಿಬಿಡ್ತಾರೆ. ರಾತ್ರಿ ಕತ್ಲಾಗತ್ತೆ, ಬಸ್ ಸಿಗೋದಿಲ್ಲ ಅಂತ ಹೋಗಿಬಿಡ್ತಾರೆ. ಹೀಗಾಗಿ ಇಲ್ಲಿ ಲೋಕಲ್ ಇದ್ದವರು, ಸಮೀಪಿದ್ದವ್ರು ಮಾತ್ರ ದೀಪೋತ್ಸವವನ್ನು ಹಚ್ಚಕ್ಕೆ ಬರ್ತಾರೆ. ನೋಡ್ರಿ, ಅದಕ್ಕೋಸ್ಕರ ಈಗ ಮಂದಿ ಭಕ್ತರು ಕಡಿಮೆ ಅದಾರ. ಆದ್ರೆ ಭಕ್ತರು ಕಡಿಮೆ ಅದಾರ ಅಂದ್ರೆ ನೋಡ್ರಿ, ಇಲ್ಲಿ ಎಷ್ಟು ಚಂದ ದೀಪೋತ್ಸವನ ಹಚ್ಚಾರ, ಇನ್ನೂ ಹಚ್ಲಿಕ್ಕತ್ತಾರ. ನೋಡ್ರಿ, ಇಲ್ಲಿ ಪಾದಗಟ್ಟಿ ಮೇಲೆ ನೋಡ್ರಿ ಎಷ್ಟು ಚಂದ ಹೂವಿಂದ ಓಮನ್ನು ತೆಗೆದು ಸೈಡ್ ಎಲ್ಲ ದೀಪೋತ್ಸವನ ಹಚ್ಚಿ ಸೆಂಟ್ರಲ್ಲಿ ಒಂದು ದೀಪವನ್ನು ಪಣತೆಯನ್ನು ಇಟ್ಟಾರ. ನೋಡ್ರಿ, ಎಷ್ಟು ಚೆನ್ನಾಗಿ ಮಾಡ್ಯಾರ. ನೋಡ್ರಿ, ದೊಡ್ಡ ದೊಡ್ಡ ರಂಗೋಲಿಯನ್ನು ತೆಗೆದಾರ. ಇನ್ನೂ ಹಚ್ಬೇಕ್ರಿ. ಇಲ್ಲಿ ಒಂದು ಅರ್ಧ ಅಷ್ಟು ದೀಪೋತ್ಸವನ ಹಚ್ಚಾರ. ಇನ್ನೂ ಬರ್ಲಿಕ್ಕತ್ತಾರ್ರಿ ಭಕ್ತರು. ಇನ್ಮೇಲೆ ಬಂದವರು ಭಕ್ತರೆಲ್ಲ ಏನು ಮಾಡ್ತಾರೆ, ಇನ್ನು ದೀಪೋತ್ಸವನ ಹಚ್ತಾರೆ. ಅದು ಅಲ್ದ ಗಾಳಿ ಐತಲ್ರಿ, ಗಾಳಿಗೆಲ್ಲ ದೀಪಗಳು ಶಾಂತ ಆಗ್ಲಿಕ್ಕತ್ತಾವು. ನೋಡ್ರಿ, ಎಷ್ಟು ಚಂದ ಹಚ್ಚಾರ. ನೋಡ್ರಿ, ಇಲ್ಲಿ ಆ ದಿನ ನಾವು ಮಂಗಳವಾರ ದಿನ ಅಗ್ನಿ ಉತ್ಸವ ಕಾರ್ಯಕ್ರಮ ಮತ್ತು ನೈಟ್ ಕಾರ್ತಿಕ ದೀಪೋತ್ಸವವನ್ನು ಮುಗಿಸ್ಕೊಂಡು ಮನೆಗೆ ಹೋಗಿದ್ವಿ. ಮನೆಗೆ ಹೋಗಿ ವಾಪಸ್ ನಾವು ಬೆಳಗ್ಗೆ ಮತ್ತೆ ಬುಧವಾರ ದಿನ ಅನ್ನ ಪ್ರಸಾದಕ್ಕಂತೇಳಿ ಮತ್ತೊಮ್ಮೆ ದೇವಸ್ಥಾನಕ್ಕೆ ಬಂದ್ವಿ. ಯಾಕಂದ್ರೆ ಇಲ್ಲಿ ಮಂಗಳವಾರ ದಿನ ಜಾತ್ರೆ ಇರ್ತೈತ್ರಿ, ಮರನೇ ದಿನ ಬುಧವಾರ ಅನ್ನ ಪ್ರಸಾದ ಇರ್ತೈತಿ. ಈಗ ಮೊದಲು ಏನು ಮಾಡೋಣ್ರಿ, ವೀರಭದ್ರೇಶ್ವರನ ಮತ್ತೊಮ್ಮೆ ದರ್ಶನವನ್ನು ಮಾಡಿ ಆಮೇಲೆ ನಾವು ಅನ್ನ ಪ್ರಸಾದವನ್ನು ಮಾಡೋಕೆ ಹೋಗೋಣಂತ. ಏನೇನು ಐಟಮ್ಸ್ ಮಾಡ್ಯಾರಂತ ತೋರಿಸ್ತೀನಂತ. ನೋಡ್ರಿ, ಇಲ್ಲಿ ನಮ್ಮ ಈರಣ್ಣನ ಎಷ್ಟು ಚಂದ ರೆಡಿ ಮಾಡ್ಯಾರ, ಎಷ್ಟು ಚಂದ ಕಾಣ್ಲಿಕ್ಕತ್ತಾನ. ಎಷ್ಟೇ ಆದರೂ ಶಿವನ ಒಂದು ಪ್ರತಿರೂಪ ಅದಲ್ರಿ, ಶಿವನಷ್ಟೇ ಚಂದದ. ನೋಡ್ರಿ, ಶಿವ ಎಷ್ಟು ಚಂದದನೋ ಅಷ್ಟೇ ಚಂದದನ. ನೋಡಿ, ನಾವು ಆಡಿ ಬೆಳೆದಂಥ ದೇವಸ್ಥಾನ ನೋಡ್ರಿ ಇದು. ನಾವು ಯಾವತ್ತು ಶಾಲೆ ಬಿಟ್ಟ ತಕ್ಷಣ ಈ ಒಂದು ದೇವಸ್ಥಾನದಾಗ ಆಡ್ತಿದ್ವಿ. ಅಷ್ಟೇ ಇಲ್ಲರಿ, ನಮ್ಮ ತಿಳುವಳಿಕೆ ಬಂದಾಗಿಂತ ನಮ್ಗೆ ಗೊತ್ತಿರೋ ದೇವ್ರು ಅಂದ್ರೆ ವೀರಭದ್ರ ರೀ. ಯಾಕಂದ್ರೆ ನಮ್ಮ ಮನೆ ಮುಂದೆ ಇರುವಂಥ ದೇವಸ್ಥಾನ ಅಂದ್ರೆ ಇದು ಈರಣ್ಣನ ದೇವಸ್ಥಾನ ಐತ್ರಿ. ಹೀಗಾಗಿ ನಾವು ಎಲ್ಲಿ ದೂರ ಹೋಗ್ತಿದ್ದಿಲ್ಲ. ಶಾಲೆಗೆ ಹೋಗಬೇಕಾದ್ರೂ ನಾವು ಈ ದೇವಸ್ಥಾನಕ್ಕೆ ಹೋಗಿ ವೀರಭದ್ರೇಶ್ವರನ ದರ್ಶನ ಮಾಡ್ಕೊಂಡು ಹೋಗ್ತಿದ್ವಿ. ಅಷ್ಟೇ ಅಲ್ಲರಿ, ಒಂದು ಪೇಪರ್ ಬರೆಯೋಕೆ ಹೋಗ್ಬೇಕಾದ್ರೆ ನಾವು ಈರಣ್ಣನ ದರ್ಶನ ಮಾಡ್ಕೊಳ್ಳಾರ ಹೋಗ್ತಿದ್ದಿಲ್ಲ. ಅಷ್ಟೊಂದು ಭಯ ಭಕ್ತಿ ನಮಗೆ. ಹೀಗಾಗಿ ನಮಗೆ ವೀರಭದ್ರೇಶ್ವರ ಅಂದರೆ ತುಂಬಾ ಫೇವ್ರೇಟು. ಬರೆಯಂಗಾರ ನನ್ನ ಫೇವ್ರೇಟ್ ದೇವರಾದಂಥ ವೀರಭದ್ರೇಶ್ವರನ ಅನ್ನ ಪ್ರಸಾದ ಏನೇನು ರೆಡಿ ಆಗೈತೆ ಅಂತ ತೋರಿಸ್ತೀನಿ. ನೋಡ್ರಿ, ಇಲ್ಲಿ ನಾವು ಬರುವಷ್ಟರಲ್ಲಿ ದೇವಸ್ಥಾನದಾಗ ಅಡುಗೆ ಮಾಡಿ ಪ್ರಸಾದ ಕೂಡ ಶುರುವಾಗಿತ್ತು. ಭಕ್ತರು ಪ್ರಸಾದವನ್ನು ಮಾಡ್ಲಿಕ್ಕತ್ತಿದ್ರು. ನಾ ಇಲ್ಲಿ ಅಡುಗೆ ಮಾಡುವಂಥ ಜಾಗಕ್ಕೆ ಬಂದೆ. ನೋಡ್ರಿ, ಇಲ್ಲಿ ಒಳಗಡೆ ನೋಡ್ರಿ, ರೆಡಿ ಆದಂಥ ಅಡುಗೆಯನ್ನೆಲ್ಲ ಸರ್ವ್ ಮಾಡಿ ಭಕ್ತರಿಗೆ ಒಯ್ತಿದ್ದಾರೆ ನೀಡ್ಲಿಕ್ಕೆ ಅಂತ ಹೇಳಿಬಿಟ್ಟು. ಬರೀ ಇಲ್ಲಿ ಏನು ಮಾಡ್ಯಾರ ತೋರಿಸ್ತೀನಿ. ಇಂಡಿಯನ್ ಟ್ರೆಡಿಷ್ನಲ್ ರೆಸಿಪಿ ನೋಡ್ರಿ, ಹುಗ್ಗಿಯನ್ನು ಮಾಡ್ಯಾರ ಸ್ವೀಟ್. ಈ ಸೈಡ್ ನೋಡ್ರಿ, ಇಲ್ಲಿ ಸಾಂಬಾರು ಮಾಡ್ಯಾರ. ಆ ಸೈಡ್ ನೋಡ್ರಿ ಬದ್ನಿಕಾಯಿ ಪಲ್ಯ ಮತ್ತು ರೈಸ್ ಇರ್ಬೋದು ರೀ ಅದು. ನೋಡ್ರಿ, ಇಷ್ಟೆಲ್ಲ ಐಟಮ್ಸನ್ನು ಮಾಡ್ಯಾರ. ತುಂಬ ರುಚಿಯಾಗಿರ್ತದೆ. ದೇವಸ್ಥಾನ ಪ್ರಸಾದ ಅಂತ ಹೇಳುವಂಗಿಲ್ಲ ರೀ, ಅಷ್ಟು ಮಸ್ತ್ ಇರ್ತೈತಿ. ನೋಡಿ, ಇಲ್ಲಿ ಭಕ್ತರೆಲ್ಲರೂ ಪ್ರಸಾದವನ್ನು ತೊಗೊಳಕತ್ತಾರ. ಬರೀ ನಾವು ಕೂಡ ಈಗ ಪ್ರಸಾದವನ್ನು ತೊಗೊಳ್ಳೋಣ ಅಂತ. ನೋಡ್ರಿ, ಎಷ್ಟು ಜನ ಭಕ್ತರು ಪ್ರಸಾದವನ್ನು ತೊಗೊಳಕತ್ತಾರ, ಊಟ ಮಾಡ್ಲಿಕ್ಕತ್ತಾರ. ನೋಡ್ರಿ, ಆ ಸೈಡ್ ಅಡುಗೆ ಮಾಡಕತ್ತಿದ್ರು ಒಳಗಡೆ. ನೋಡ್ರಿ, ಇಲ್ಲೆಲ್ಲ ಸರ್ವ್ ಮಾಡ್ಲಕತ್ತಾರ. ನೋಡ್ರಿ, ಇಲ್ಲೇ ಉಪ್ಪಿನಕಾಯಿ ಅದ. ಉಪ್ಪಿನಕಾಯಿ, ಬದ್ನಿಕಾಯಿ ಪಲ್ಯ, ಹುಗ್ಗಿ ಐತ್ರಿ. ಇನ್ನೊಂದು ಜಾಗದಲ್ಲಿ ಅನ್ನ ಸಾರ ಐತ್ರಿ. ಈಗ ನಾವು ಫಸ್ಟ್ ಹುಗ್ಗಿಯನ್ನು ನೀಡಿಸ್ಕೊಂಡು ತಿಂತಾಯಿದ್ದೀವಿ. ನೋಡ್ರಿ, ಇಲ್ಲಿ ಉಪ್ಪಿನಕಾಯಿ, ಬದ್ನಿಕಾಯಿ ಪಲ್ಯನ ನೀಡ್ಯಾರ. ನೋಡ್ರಿ, ಸ್ವೀಟ್ ಹುಗ್ಗಿಯನ್ನು ಮಾಡ್ಯಾರ. ದೇವಸ್ಥಾನ ಪ್ರಸಾದ ಕೆಡಿಸ್ಬಾರ್ದು ಅಂಥೇಳಿ ನಾನು ಎಷ್ಟು ಬೇಕಷ್ಟು ಹಾಕಿಸ್ಕೊಂಡೇನಿ ರೀ. ಯಾರೇ ಆಗಲಿ ಎಲ್ಲೇ ಹೋದರೂ ಕೂಡ ದೇವಸ್ಥಾನಕ್ಕೆ ಹೋದಲ್ಲಿ ಪ್ರಸಾದವನ್ನು ಎಷ್ಟು ಬೇಕಷ್ಟು ನೀಡಿಸ್ಕೋರಿ. ದಯವಿಟ್ಟು ತಾಟ್ನಾಗ ಉಳಿಸಿ ಕೆಡ್ಸೋಕೆ ಹೋಗ್ಬೇಡ್ರಿ ಪ್ರಸಾದವನ್ನು. ಇವಾಗ ನೋಡ್ರಿ, ನಮ್ಮದು ಊಟ ಆಯಿತು. ಅನ್ನ ಪ್ರಸಾದ ಅಂತೂ ಮಸ್ತ್ ಇತ್ತು, ರುಚಿ ಅಂತೂ ಮಸ್ತ್ ಇತ್ತು. ಒಟ್ಟು ರುಚಿ ಮರೆಯೋಕ್ಕಾಗೋದಿಲ್ಲ, ಅಷ್ಟು ಮಸ್ತ್ ಇತ್ತು.
ಬರೀ ಇವಾಗ ನಾನು ಒಂದು ಸ್ಪೆಷಲ್ ಜಾಗಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಏನಿವರು ಸ್ಪೆಷಲ್ ಜಾಗ ಅಂತ ಹೇಳಿಬಿಟ್ಟು ಗಿಡ ತೋರಿಸ್ತಾ ಇದ್ದಾರಲ್ಲ ಅನ್ಬೇಡ್ರಿ. ಯಾಕಂದರೆ ಈ ಒಂದು ಗಿಡ ನನಗೆ ತುಂಬಾ ಸ್ಪೆಷಲ್ ರೀ. ಯಾಕಂದರೆ ಹೆಣ್ಮಕ್ಳಿಗೆ ಪಂಚಮಿ ಹಬ್ಬ ಬಂತಂದರೆ ತುಂಬಾ ಸ್ಪೆಷಲ್ ಹಬ್ಬ ರೀ ಅದು. ಆ ಒಂದು ಪ್ರತಿ ವರ್ಷ ಬರುವಂಥ ಪಂಚಮಿ ಹಬ್ಬ ಬಂತಪ್ಪ ಅಂದರೆ ನಮ್ಮ ದೊಡ್ಡಣ್ಣ ಅದಾನಲ್ರಿ, ತನಗೆ ಎಷ್ಟೇ ಕಷ್ಟ ಇದ್ದರೂ ನನಗೋಸ್ಕರ ಇದು ಒಂದು ಗಿಡಕ್ಕೆ ಜೋಕಾಲಿಯನ್ನು ಕಟ್ಕೊಡ್ತಿದ್ದ. ತುಂಬಾ ಸ್ಪೆಷಲ್ ಮೆಮೊರೀಸ್ ಐತ್ರಿ ನನಗೆ ಈ ಗಿಡಕ್ಕೆ. ನಾನು ತುಂಬ ಚಿಕ್ಕವಳಿದ್ದೆ, ನಮ್ಮ ಅಣ್ಣನ ಕಾಡಿ ನಾನು ಈ ಒಂದು ಗಿಡಕ್ಕೆ ಜೋಕಾಲಿಯನ್ನು ಕಟ್ಟಿಸ್ಕೊತಿದ್ದೆ. ಅವಾಗ ಏನು ಮಾಡ್ತಿದ್ವಿ, ನಾನು ಮತ್ತು ನಮ್ಮ ಫ್ರೆಂಡ್ಸ್ ಏನು ಮಾಡ್ತಿದ್ರಿ, ನಮ್ಮ ಗೆಳತಿಯರು ಕೂಡಿ ಈ ಒಂದು ಜೋಕಾಲಿಯನ್ನು ಆಡ್ತಿದ್ವಿ. ತುಂಬ ಎತ್ತರಕ್ಕೆ ಜೋಕಾಲಿಯನ್ನು ಆಡ್ತಿದ್ವಿ. ತುಂಬ ಜೋರಾಗಿ ಆಡಿ ಈ ಒಂದು ಗಿಡದಲ್ಲಿರುವಂಥ ಗುಂಡು ಎಲೆ ರೊಕ್ಕದ ಥರ ಇರ್ತಿದ್ವಿ. ಆ ರೊಕ್ಕದ ಎಲೆಯನ್ನು ಹರ್ಕೊಂಬರ್ತಿದ್ವಿ. ಈ ಒಂದು ಗಿಡ ನೋಡಿದರೆ ಸಾಕ್ರಿ, ಆಗಿನ ಒಂದು ಸುಂದರ ದಿನಗಳು ನಮಗೆ ನೆನಪಕ್ಕವು. ಅದಕ್ಕೋಸ್ಕರ ನಾನು ಪ್ರತಿ ವರ್ಷ ಜಾತ್ರೆಗೆ ಬಂದಾಗ ಕೂಡ ಈ ಒಂದು ಜಾಗವನ್ನು ನಾನು ನೋಡ್ಕೊಂಡು ಹೋಗ್ತೀನಿ. ಬರೀ ಇವಾಗ ನಮ್ಮ ಮನೆ ಯಾವ ಜಾಗದಲ್ಲಿತ್ತು ಅಂತ ತೋರಿಸ್ತೀನಿ ನೋಡ್ರಿ. ಈ ಸೈಡ ನೀರಿನ ಒಂದು ಹಳ್ಳ ಐತ್ರಿ, ಆ ಸೈಡ್ ಹಳ್ಳಕ್ಕೆ ಹೋಗುವಂಥ ದಾರಿ ರೀ ಇದು. ಈ ಸೈಡ್ ತೋರಿಸ್ತಾ ಇದ್ದೀನಿ ನೋಡ್ರಿ, ಗಿಡದ ಹಿಂದ್ಗಡೆ ಒಂದು ಮಾರ್ಕ್ ಮಾಡಿ ನೋಡ್ರಿ, ಇಲ್ಲಿ ಗ್ರೀನ್ ಮಾರ್ಕ್. ಆ ಒಂದು ಜಾಗದಲ್ಲೇ ನಮ್ಮ ಹಳೆಯ ಪುಟ್ಟ ಮನೆ ಇತ್ತು ರೀ. ನನ್ನ ತಂದೆ ತಾಯಿ ಕಟ್ಟಿದಂಥ ಪುಟ್ಟ ಮನೆ ಇತ್ತು. ಆ ಮನೆಯಲ್ಲಿ ವಾಸವಾಗಿದ್ವಿ ನಾವು. ಈಗ ನೋಡ್ರಿ, ಆ ಜಾಗದಲ್ಲೆಲ್ಲ ಮುಳ್ಳುಗಳು ಬೆಳೆದಾವು. ಈ ನನ್ನ ಒಂದು ಪುಟ್ಟ ಜಾಗ ಮುಳುಗಡೆ ಆಗಿರೋದ್ರಿಂದ ನಾವು ಈಗ ಹೊಸ ಊರಿಗೆ ಹೋಗಿ ಶಿಫ್ಟ್ ಆಗಿ ಅಲ್ಲಿ ಕೂಡ ಮನೆಯನ್ನು ಕಟ್ಟಿ ನೆಮ್ಮದಿಯಾಗಿದ್ದೀವಿ ರೀ. ಎಲ್ಲ ಈರಣ್ಣನ ಆಶೀರ್ವಾದ. ಆ ಈರಣ್ಣನ ಆಶೀರ್ವಾದದಿಂದ ನಾವು ಅಲ್ಲಿ ಕೂಡ ನೆಮ್ಮದಿಯಾಗಿದ್ದೀವಿ ರೀ. ಮುಂದೆ ಕೂಡ ನೆಮ್ಮದಿಯಾಗಿರ್ತೀವಿ ಅನ್ನೋವಂಥ ನಂಬಿಕೆ ನನಗೈತಿ. ಯಾಕಂದ್ರೆ ನನಗೆ ನಾ ಈರಣ್ಣನ ಮೇಲೆ ಅಷ್ಟೊಂದು ನಂಬಿಕೆ ಐತಿ ರೀ. ನಮ್ಮ ಎಲ್ಲಿ ಹೋದ್ರೂ ಕಾಪಾಡ್ತಾನೆ ಅನ್ನುವಂಥ ನಂಬಿಕೆ ಐತಿ. ಬರೀ ಇವಾಗ ಈರಣ್ಣನ ಜಾತ್ರೆಗೆ ಬಂದು ನಾವು ಜಾತ್ರೆ ಮಾಡಲಿಲ್ಲ ಅಂದ್ರೆ ಜಾತ್ರೆ ಅನಿಸೋದಿಲ್ಲ. ನಾವು ಮಕ್ಕಳಿಗೆ ಈ ಸರ ನೋಡ್ರಿ ಸಿಂಪಲ್ಲಾಗಿ ಸಣ್ಣ ಸಣ್ಣ ವಸ್ತುಗಳನ್ನು ತೊಗೊಂಡು ತೋರಿಸ್ತಾ ಇದ್ದೀನಿ ನೋಡ್ರಿ. ಇಲ್ಲಿ ಎಷ್ಟು ಚಂದ ಅದಾವು. ನಾವು ಭಾಳ ತೊಗೊಂಡಿಲ್ಲ ರೀ, ಅಷ್ಟು ಸಿಂಪಲ್ಲಾಗಿ ಒಂದೆರಡು ಅಷ್ಟೇ ತೊಗೊಂಡಿವಿ. ಅದನ್ನು ನಾ ಕೊಡಿಸಿಲ್ರಿ, ಅದನ್ನು ನಮ್ಮ ಅವಿಗೆ ಅವ್ರು ಬೇಕಾದ್ರೆ ಅವ್ರ ಸಿಸ್ಟರ್ ಎಲ್ಲ ಕೊಡ್ಸ್ಯಾರ ನೋಡ್ರಿ. ಇಲ್ಲಿ ಕಾಲು ಗೆಜ್ಜೆ ಅದ ನೋಡ್ರಿ, ನೀವು ಪ್ಯಾಷನ್ ಅಂತ ಕಾಲನ್ ಚೈನ್ ತೊಗೊಂಡಾಳ. ಬೆಳ್ಳಿ ಚೈನ್ ಅದಾವ್ರಿ, ಆದರೂ ಪ್ಯಾಷನ್ ಅಂತೇಳಿ ತೊಗೊಂಡಾಳ ಮಗಳು. ಜೊತೆಗೆ ನೋಡ್ರಿ ಕಿವಿ ಓಲೆಯನ್ನು ಕೊಡ್ಸ್ಯಾರ ಇಬ್ರು. ಜೊತೆಗೆ ಇಲ್ಲಿ ನೋಡ್ರಿ ಬ್ಲಾಸ್ಲೈಟ್ ತೊಗೊಂಡಾಳ. ಇದನ್ನು ಕೊಡ್ಸೀನಿ ನೋಡ್ರಿ, ಎಷ್ಟು ಚೆನ್ನಾಗಿದೆ ನೋಡ್ರಿ. ಅವ್ರ ಫ್ರೆಂಡಿಗೆ ಗಿಫ್ಟ್ ಕೊಡೋಕಂತ ತೊಗೊಂಡಾಳ. ಇವು ಬ್ಯಾಂಗಲ್ಸ್ ನೋಡ್ರಿ ಎಷ್ಟು ಚಂದ ಅದಾವು. 50 ರೂಪಾಯಿ ಬ್ಯಾಂಗಲ್ಸ್ ನೋಡ್ರಿ ಇವು. ಇದನ್ನು ಕೂಡ ಅವ್ರ ಸಿಸ್ಟರ್ ಕೊಡ್ಸ್ಯಾಳ. ಎಷ್ಟು ಚೆನ್ನಾಗೈತೆ ನೋಡ್ರಿ ಬ್ಯಾಂಗಲ್ಸ್ ಅಂದ್ರೆ ತುಂಬಾ ಇಷ್ಟ ಆಗೈತೆ ನನಗೆ ನೋಡಿ. ನಾವು ಇಷ್ಟೇ ಐಟಮ್ಸನ್ನು ತೊಗೊಂಡಿವಿ, ಯಾಕಂದ್ರೆ ಇನ್ನೂ ಜಾತ್ರೆಗಳು ಭಾಳ ಅದಾವು. ಹೀಗಾಗಿ ನಾನು ಭಾಳ ತೊಗೊಂಡಿಲ್ಲ, ಇಷ್ಟ ತೊಗೊಂಡಿವಿ ಈಗ. ಜೊತೆಗೆ ನೋಡ್ರಿ ಇಲ್ಲಿ ಮನೆಗೆ ಅಂಥೇಳಿ ಚುರುಮುರಿ ಪ್ರಸಾದನ ತೊಗೊಂಡಿನಿ, ಪಳಾರ. ಜೊತೆಗೆ ಚುರುಮುರಿ ಜೋಡಿ ಶೇವ ಮತ್ತು ಬೆತ್ತಾಸನ ಎಲ್ಲ ಹಾಕಿ ಪ್ಯಾಕ್ ಮಾಡಿ ಕಟ್ಟಿಟ್ಟಿದ್ದರಿ, ಅದನ್ನ ತೊಗೊಂಡಿನಿ ನೋಡಿ. ಊಟ ಮುಗಿಸ್ಕೊಂಡು ಎಲ್ಲ ಜಾತ್ರೆಯನ್ನು ತೊಗೊಂಬಂದಿದ್ವಿ. ಪ್ರಸಾದ ಕೂಡ ಮನೆಗೆ ಒಂಚೂರು ತಂದಿದ್ವಿ ರೀ ನೋಡ್ರಿ. ಇಲ್ಲಿ ನಮ್ಮ ಅಕ್ಕನ ಮಗಳು ಬಾ ಅಂತಿದ್ದಾಳೆ, ಅವರು ಕೂಡ ಈರಣ್ಣನ ಪ್ರಸಾದವನ್ನು ತಿನ್ಲಿಕ್ಕತ್ತಿದ್ದೇಳ್ರಿ. ನಾ ಹಂಗೆ ವಿಡಿಯೋ ಮಾಡೀನಿ. ಹಾಗಾದರೆ ವೀಕ್ಷಕರೇ, ಈ ಒಂದು ಸೂಪರ್ ಆಗಿರುವಂಥ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ ರೀ. ಇಷ್ಟ ಆಗೈತಪ್ಪ ಅಂದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹಂಗೆ ನನ್ನ ಒಂದು ಬಾಲ್ಯದ ಪುಟ್ಟ ಮನೆಯ ಜಾಗದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಅಂತ ಹೇಳ್ತಾ, ಇದೇ ರೀತಿ ಹೊಸ ದೇವಸ್ಥಾನದ ವಿಡಿಯೋ ಜೊತೆ ಮತ್ತೆ ಬರ್ತೀನಿ ರೀ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.